ಇವರು ಹೇಳಿದ್ರು, ಅಶೋಕ್ ರೈ ಹೇಳಿದರು, ಅಮ್ಮ ನೀವು FIR ತೆಗೀರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ ಅಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ. ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ, ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದರೆ ಹಿಂಜರಿತಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯಿತು, ಅವನು ಬಂದ, ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ, ಬಂದು ಇಷ್ಟೇ ಹೇಳಿದ್ದು, ನಾನು ಮದುವೆ ಆಗುವುದಿಲ್ಲ, ಮಗು ನನ್ನದಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಇದು ನೀವೇನು ಬೇಕಾದರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು, ನಾನು ಇನ್ನೂ 4 ಹುಡುಗರು ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಹುಡುಗ ಹೇಳಿದ್ದಾನೆ, ಮಗು ನಮ್ಮ ಮನೆಗೆ ಬಂದು ಮಗು ನಮ್ಮ ಯಾರು 22ಕ್ಕೆ ಬಂದಿದ್ದಾರೆ, 23ಕ್ಕೆ ಅವನಿಗೆ 21 ವರ್ಷ ಆಗೋದು, 22ಕ್ಕೆ ಮನೆಗೆ ಬಂದಿದ್ದಾರೆ. ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ. ತಂದೆ ಭರವಸೆ ಕೊಟ್ಟದ್ದು, ಮದುವೆ ಆಗುವುದಿಲ್ಲ. ತಂದೆ ಹೇಳಿದರೆ ನಾನು ಮಗನನ್ನು ಒಪ್ಪಿಸ್ತೇನೆ. ನಾನು ಹೇಳಿದೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುವುದಿಲ್ಲ, ಹುಡುಗಿ ಡೆಲಿವರಿ ಆಗಲಿಕ್ಕೆ ಆಯಿತು, ನಿಮಗೆ 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು, ನೀವೇ ಗುದ್ದಾಗೆ ನಮಗೆ ಮುಚ್ಚಳಿಕೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ. ಮಗ ಒಪ್ತಾ ಇಲ್ಲ. ಹಾಂ ಕೊಟ್ಟಿದ್ದಾರೆ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ, ಸ್ಟೇಷನ್ ಎಲ್ಲ ಇದೆಲ್ಲ ಉಂಟು, ಡಾಕ್ಯುಮೆಂಟ್ಸ್ ಎಲ್ಲ ಉಂಟು, ತಂದೆ ಕೊಟ್ಟದ್ದು. ಸ್ಟೇಷನಲ್ಲಿ ನಾನು, ನನ್ನ ಗಂಡ, ಮಗಳು, ಮತ್ತು ಅವರ ಶ್ರೀಕೃಷ್ಣರವರ ತಂದೆ ಮತ್ತು ತಾಯಿ ಇರಲಿಲ್ಲ, ಅವರೊಬ್ಬರೇ ಇದ್ದೆ, ಮಗ ಮತ್ತು ಅವನು ಮಾತ್ರ. ಮುಖಂಡರು ಯಾರೂ ಇರಲಿಲ್ಲ. ಆದರೆ ಆ ಟೈಮಲ್ಲಿ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ. ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಜಗನ್ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟು ಹೇಳಿದ್ದಾರೆ, ಇದು ಇವರು ಹೇಳಿದ್ರು, ಅಶೋಕ್ ರೈ ಹೇಳಿದರು, ಅಮ್ಮ ನೀವು FIR ತೆಗೀರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ, ಅವರು ನಿಮಗೆ ರಿಜಿಸ್ಟ್ರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್. ಇವರು ನಮ್ಮ ಶಾಸಕರು ಇದು ಭರವಸೆ ಕೊಟ್ಟಿದ್ರು, ಅವರೇ ಹೇಳಿದ್ದಾರೆ. ಅದಲ್ಲದೆ ನಾನು 22ಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ, ನೀವು ಹೇಳಿದ್ದೀರಿ ನಮಗೆ ಇದು ಕೊಟ್ಟಿದ್ದೀರಿ, ಹುಡುಗನ ಮದುವೆ ಆಗ್ತಾನೆ ಮತ್ತು ಹುಡುಗನ ಭವಿಷ್ಯ ಇದು ಹಾಳಾಗೋದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು FIR ತೆಗೆದಿದ್ದೇನೆ. ಈಗ ಹುಡುಗ ನಮಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಮ್ಮ ನಾವು ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ, ಯಾಕಂದರೆ ಅವರ ಸಮಾನ ಮರ್ಯಾದೆ ಹೋಗಬಾರ್ದು, ಯಾಕಂದರೆ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು. ಆದ ಕಾರಣ ನಾನು ಒಪ್ಪಿ ಹೇಳಿದೆ. ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಿಮಗೆ ಹೇಗೆ ಬೇಕು, ನಿಮಗೆ ವಾಪಸ್ ಮುಂದುವರಿಸ್ಬೋದು ಅಂತ ಇದರಲ್ಲಿ ಉಂಟಲ್ಲ, ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ. ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಹಾಗೆ ಇಷ್ಟಾಗಿ ಮತ್ತೆ 23 ಆಯಿತು. 24ಕ್ಕೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ, ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ. ಲಾಸ್ಟಿಗೆ ಹಿಂದೂ ಮುಖಂಡರ ಇದಕ್ಕೆಲ್ಲ ಹೋಗಿ ಆಯಿತು ಸರ್. ಹಿಂದೂ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕಲ್ಲಿ ಹಾಕಿದ್ದಾರೆ. ಮುರಳಿ ಭಟ್ಗೆ ಕಾಲ್ ಮಾಡಿ ಹೇಳಿದೆ, ಮುರಳಿ ಭಟ್ ಸರ್ ಹೀಗೆ ಹುಡುಗ ಮದುವೆ ಆಗ್ತಿಲ್ಲ, ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದರು. ನಾವು ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ, ಕೊಡಿಸ್ಲಿಕ್ಕಾಗಲ್ಲ ಅಂತ ಹೇಳಿದರೆ, ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಹುಡುಗನಿಗೇನು ನಾವು ಇದನ್ನೇನು ಮದುವೆ ಮಾಡಿಸ್ತಲ್ಲ, ಹಿಂದೂಗಳನ್ನೇ ಅಲ್ವಾ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲಿ. ಆಗುವುದಿಲ್ಲ ಅಂತ ಹೇಳಿದರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗಳು ಹಿಂದೆ ಅಲ್ವಾ, ಒಂದು ಹೆಣ್ಣಲ್ವಾ, ನ್ಯಾಯ ಕೊಡಿಸ್ಲಿಕ್ಕಾಗ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಹೀಗೆ ನೀವು ಅದಕ್ಕೆ ನಾನು ಮಾತಾಡ್ತೇನೆ ಅವರ ಹತ್ರ ಅಂತ. ಅವ್ರು ಮಾತಾಡಿದಾರಂತೆ ಅವ್ರ ಹತ್ರ. ಹುಡುಗಗೆ ಒಪ್ತಾ ಇಲ್ಲ ಅಮ್ಮ. ಮತ್ತು ಹುಡುಗ 24ಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ. ಹುಡುಗ ಹೇಳಿದಾನಂತೆ ನಾನು ಮದುವೆ ಆಗುವುದಿಲ್ಲ ಅಂತ ಅವರು ನನಗೆ ಹೇಳಿದರು. ಮತ್ತು ನಾವು ಹೇಳುವಷ್ಟು ಹೇಳಿದ್ದೇವಮ್ಮ, ಮತ್ತು ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತ ಮುರಳಿ ಭಟ್ ಸಮೇತ ನನಗೆ ಹೇಳಿದ್ದಾರೆ. ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ, ಮಾತಾಡಿಸಿದ್ದೇನೆ. ಪುತ್ತೂರಲ್ಲಿ ಯಾರ ಹತ್ರ ಮಾತಾಡಲಿ ಸರ್, ಇಷ್ಟು ಇವರ ಹತ್ರ ಮಾತಾಡಿದೆ. ಯಾರ ಹತ್ರ, ನಮ್ಮ